ಒಬ್ಬ ರಾಜ ಸ್ವಾಮಿಗಳ ಜೊತೆ, ಒಬ್ಬ ಪೀಠಾಧಿಪತಿಗಳ ಜೊತೆ ಜಂಟಿ ರಾಜ್ಯಭಾರವನ್ನು ಮಾಡ್ತಾ, ಇದೇ ಶಬ್ದದಲ್ಲಿ ಬರುತ್ತೆ ಶಾಸನದಲ್ಲಿ, ಜಂಟಿ ರಾಜ್ಯಭಾರ ಮಾಡ್ತಾ ಇದ್ದ. ಹೀಗಾಗಿ ಇಷ್ಟು ಧಾರ್ಮಿಕ ವ್ಯಕ್ತಿಯಾಗಿದ್ದ ಅವನು. ಸದಾಶಿವರಾಯ, ಸೋದೆ ಸದಾಶಿವರಾಯ, ಇವನು ಈ ಇಡೀ ಮನೆತನದಲ್ಲೇ ಸುಪ್ರಸಿದ್ಧ. ನಿಜವಾದ ಅರ್ಥದಲ್ಲಿ ಕರ್ನಾಟಕ ಮರೆತು ಹೋದ ಮಹಾರಾಜ ಇವನು. ಬ್ರಿಟಿಷರನ್ನು ಭಾರತದಲ್ಲಿ ಸೋಲಿಸಿದ ಮೊದಲ ರಾಜ ಯಾರು? ಇಂಥದ್ದೊಂದು ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಸಿಲೆಬಸ್ ಪ್ರಕಾರ ನಾವೆಲ್ಲ ಓದಿದ್ದು, ನಾನು ನೀವು ಎಲ್ಲರೂ ಓದಿದ್ದು ಹೈದರಲಿ ಅಲ್ವಾ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಹೈದರಲಿ ಸೋಲಿಸಿದ. ಸುಮಾರು 80 ವರ್ಷ ಮೊದಲೇ ಈ ಕೆಲಸವನ್ನು ಇದೇ ಸೋದೆ ಸದಾಶಿವರಾಯ ಮಾಡಿದ್ದ. ಇದೇ ಸೋದೆ ಸದಾಶಿವರಾಯ ಮಾಡಿದ್ದ. ಸಣ್ಣ ವಿಷಯ ಅಲ್ಲ ಈಗ ನಾನು ಹೇಳ್ತಾ ಇರೋದು, ಸಣ್ಣ ಮನೆತನದ ವಿಷಯ ಹೌದು, ಆದರೆ ಈಗ ಹೇಳ್ತಾ ಇರುವಂಥ ವಿಷಯ ಸಣ್ಣದಲ್ಲ. ಹೈದರಾಲಿ ಸೋಲಿಸಿದ್ದು 1767 ಸಂದರ್ಭದಲ್ಲಿ, ಇದು 1680 ಸಂದರ್ಭ. 1680ರಲ್ಲಿ ಬ್ರಿಟಿಷರು ಕಾರವಾರದಲ್ಲಿ ಗಟ್ಟಿ ಆಗಿಬಿಟ್ಟಿದ್ರು. ಅವ್ರದ್ದೇ ಆದ ಸೈನ್ಯ ಇತ್ತು, ಟ್ರೂಪ್ ಇತ್ತು, ಎಲ್ಲ ಪವರ್ಫುಲ್ಲಾಗಿ ಇದ್ದರು. ಅವ್ರು ಏನು ಅಬಲಿಷ್ಠರು ಏನು ಆಗಿರಲಿಲ್ಲ. ಬಲಿಷ್ಠ ಸೈನ್ಯ ಅದಾಗಲೇ ಅವ್ರದ್ದು ಬಂದಿತ್ತು. ಅದಾಗಲೇ ಬಂದು ಆಲ್ಮೋಸ್ಟ್ ಒಂದು 60-70 ವರ್ಷ ಆಗಿಬಿಟ್ಟಿತ್ತು ಅವ್ರು ಬಂದು.